ಒಂದು ಊರಿನಲ್ಲಿ ಇಬ್ಬರು ಆತ್ಮೀಯ ಗೆಳೆಯರು ಇರುತ್ತಾರೆ. ಒಬ್ಬ 6 ವರ್ಷದವ, ಮತ್ತೊಬ್ಬ 10 ವರ್ಷದವನಾಗಿರುತ್ತಾನೆ. ಅವರು ಯಾವಾಗಲೂ ಜೊತೆಯಲ್ಲೇ ಆಟವಾಡುತ್ತಾ ಸಮಯ ಕಳೆಯುತ್ತಿರುತ್ತಾರೆ. ಅವರು ಎಂದೂ ಒಬ್ಬರನ್ನೊಬ್ಬರನ್ನು ಬಿಟ್ಟುಕೊಡುತ್ತಿರಲಿಲ್ಲ. ಯಾವಾಗಲೂ ಒಗ್ಗಟ್ಟಿನಿಂದಲೇ ಇರುತ್ತಿದ್ದರು. ಒಂದು ದಿನ ಇಬ್ಬರು ಓಟದ ಸ್ಪರ್ಧೆ ಮಾಡುತ್ತಾ ಊರಿನಿಂದ ತುಂಬಾ ದೂರ ಹೋಗುತ್ತಾರೆ. ದೊಡ್ಡ ಹುಡುಗ ಮುಂದೆ ಓಡುತ್ತಿರುತ್ತಾನೆ. ಅವನು, ನೀನು ಚಿಕ್ಕವನು, ನನ್ನನ್ನು ಹಿಡಿಯಲಾರೆ ಎಂದು ಚಿಕ್ಕ ಹುಡುಗನನ್ನು ಅಣಕಿಸುತ್ತಾ ತಮಾಷೆ ಮಾಡುತ್ತಾ ಮುಂದೆ ಓಡುತ್ತಾನೆ. ಹೀಗೆ ಓಡುವಾಗ ಅವನು ಮುಂದೆ ಇರುವ ಬಾವಿಯನ್ನು ನೋಡದೆ ಅದರಲ್ಲಿ ಬೀಳುತ್ತಾನೆ. ಅಯ್ಯೋ, ನನಗೆ ಈಜಲು ಬರುವುದಿಲ್ಲ, ಯಾರಾದರೂ ನನ್ನನ್ನು ಕಾಪಾಡಿ ಎಂದು ಭಯ ಮತ್ತು ಗಾಬರಿಯಿಂದ ಕಿರುಚುತ್ತಾನೆ. ಇದನ್ನು ಕಂಡ 6 ವರ್ಷದ ಬಾಲಕನು ಬಾವಿಯೊಳಗೆ ಇಣುಕಿ ನೋಡಿ ತುಂಬಾ ಗಾಬರಿಯಾಗಿ ಆಚೀಚೆ ಯಾರಾದರೂ ಸಹಾಯಕ್ಕೆ ಬರುತ್ತಾರಾ ಎಂದು ನೋಡುತ್ತಾನೆ. ಆದರೆ ಅವರು ಊರಿನಿಂದ ತುಂಬಾ ದೂರ ಇರುವುದರಿಂದ ಅಲ್ಲಿ ಯಾರೂ ಕಾಣುವುದಿಲ್ಲ. ಆ ಬಾಲಕ ತಾನು ಹೇಗೆ ತನ್ನ ಗೆಳೆಯನನ್ನು ಕಾಪಾಡಬೇಕೆಂದು ಯೋಚಿಸುವಾಗ ಅವನಿಗೆ ಇಲ್ಲಿದ್ದ ಒಂದು ಹಗ್ಗ ಮತ್ತು ಬಕೆಟ್ ಕಣ್ಣಿಗೆ ಬೀಳುತ್ತದೆ. ಅದನ್ನು ನೋಡಿದ ಆ 6 ವರ್ಷದ ಬಾಲಕ ಮತ್ತೇನನ್ನೂ ಯೋಚಿಸದೆ ಅದನ್ನು ಬಾವಿಯೊಳಗೆ ಹಾಕಿ, ಈ ಬಕೆಟ್ ಹಿಡಿದು ಮೇಲೆ ಬಾ, ನಾನು ನಿನ್ನನ್ನು ಎಳೆಯುತ್ತೇನೆ ಎಂದು ಹೇಳುತ್ತಾನೆ. ಆದರೆ ನಿಜವಾದ ಸವಾಲು ಈಗ ಎದುರಾಗುತ್ತದೆ. ಆ ಪುಟ್ಟ ಬಾಲಕ ಹಗ್ಗವನ್ನು ಎಳೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವನಿಗೆ ತುಂಬಾ ಕಷ್ಟವಾಗುತ್ತದೆ. ಹಗ್ಗ ಕೈ ಜಾರುತ್ತಿರುತ್ತದೆ, ಮೈಯೆಲ್ಲಾ ಬೆವರುತ್ತದೆ. ಆದರೂ ಅವನು ತನ್ನ ಪ್ರಯತ್ನವನ್ನು ಬಿಡಲು ತಯಾರಿರಲಿಲ್ಲ. ತನ್ನೆಲ್ಲ ಶಕ್ತಿಯನ್ನು ಕೂಡಿಸಿ ಹಗ್ಗವನ್ನು ಎಳೆಯಲು ಪ್ರಯತ್ನಿಸುತ್ತಾನೆ. ಅವನ ಪುಟ್ಟ ಕಾಲುಗಳು ಸಮತೋಲನಕ್ಕಾಗಿ ಮಣ್ಣಿನೊಳಗೆ ಹೋಗುತ್ತಿರುತ್ತವೆ. ಮೈಯೆಲ್ಲಾ ಬೆವರಿನಿಂದ ಕೂಡಿರು. ಆದರೂ ಅವನು, ಇಲ್ಲ, ನಿನಗೆ ಏನೂ ಆಗಲು ನಾನು ಬಿಡುವುದಿಲ್ಲ, ನಾನು ಹಗ್ಗವನ್ನು ಎಳೆಯುತ್ತೇನೆ, ನೀನು ಧೈರ್ಯದಿಂದ ಮೇಲೆ ಬಾ ಎಂದು ತನ್ನ ಸ್ನೇಹಿತನಿಗೆ ಧೈರ್ಯ ತುಂಬುತ್ತಾ ಕಷ್ಟದಿಂದ ಹಗ್ಗವನ್ನು ಎಳೆಯಲು ಪ್ರಯತ್ನಿಸುತ್ತಲೇ ಇರುತ್ತಾನೆ. ಆದರೆ ಹಗ್ಗ ಕೈ ಜಾರುತ್ತಲೇ ಇರುತ್ತದೆ. ಅವನ ಎದೆಯ ಬಡಿತ ಜೋರಾಗುತ್ತದೆ. ಆದರೂ ಅವನು ತನ್ನೆಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಕೊನೆಯ ಬಾರಿಗೊಮ್ಮೆ ಹಗ್ಗವನ್ನು ಧೈರ್ಯದಿಂದ ಎಳೆಯುತ್ತಾನೆ. ಆಗ ಅವನ ಗೆಳೆಯ ಮೇಲೆ ಬರುತ್ತಾನೆ. ಇಬ್ಬರೂ ನೆಲದ ಮೇಲೆ ಬೀಳುತ್ತಾರೆ. ಬಿಗಿಯಾಗಿ ತಬ್ಬಿಕೊಂಡು ಅಳುತ್ತಾರೆ. ಅವರಿಗೆ ಇಲ್ಲಿ ಈಗ ಏನಾಯಿತು ಎನ್ನುವುದು ಒಂದು ಕ್ಷಣ ನಂಬಲಿಕ್ಕೆ ಆಗುವುದಿಲ್ಲ. ಆಗ ದೊಡ್ಡ ಹುಡುಗ ಹೇಳುತ್ತಾನೆ, ನೀನು ನನ್ನನ್ನು ಉಳಿಸಿಬಿಟ್ಟೆ ಎಂದು. ಆಗ ಚಿಕ್ಕವನು, ಹೌದು, ಖಂಡಿತ, ನೀನು ಇಲ್ಲವಾದರೆ ನಾನು ಯಾರೊಂದಿಗೆ ಆಟವಾಡಬೇಕಿತ್ತು ಎಂದು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನಗುತ್ತಾ ತಮಾಷೆ ಮಾಡುತ್ತಾನೆ. ಆದರೂ ಇಬ್ಬರು ಸ್ವಲ್ಪ ಹೊತ್ತು ಸ್ವಲ್ಪ ಖುಷಿ ಮತ್ತು ಭಯದಿಂದ ನಡುಗುತ್ತಲೇ ಇರುತ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ದೊಡ್ಡ ಹುಡುಗ, ಓ ಇಲ್ಲ, ಈ ವಿಷಯ ನಮ್ಮ ಕುಟುಂಬದವರಿಗೆ ಗೊತ್ತಾದರೆ ಏನು ಗತಿ, ಅವರು ನಮ್ಮನ್ನು ಬೈಯುತ್ತಾರೆ ಮತ್ತೆ ಎಂದೂ ನಮ್ಮನ್ನು ಆಟವಾಡಲು ಬಿಡಲಾರರು ಎಂಬ ಭಯ ಶುರುವಾಗುತ್ತದೆ. ಆದರೂ ಈ ವಿಷಯ ಮನೆಯವರಿಗೆ ಹೇಳಲೇಬೇಕು, ಅವರು ನಮ್ಮ ಧೈರ್ಯವನ್ನು ಮೆಚ್ಚಿ ಹೊಗಳಬಹುದಲ್ಲವೇ ಎಂಬ ಖುಷಿಯಿಂದ ಓಡುತ್ತಾ ಕುಟುಂಬದವರಿಗೆ ವಿಷಯ ತಿಳಿಸುತ್ತಾರೆ. ಆದರೆ ಎಲ್ಲರೂ ಇವರನ್ನು ನಂಬದೆ ನಗಲು ಶುರು ಮಾಡುತ್ತಾರೆ. ಈ 6 ವರ್ಷದ ಬಾಲಕ ನಿನ್ನನ್ನು ಕಾಪಾಡಿದನೆ, ಇವನಿಗೆ ಸರಿಯಾಗಿ ಒಂದು ಬಕೆಟ್ ನೀರು ಎತ್ತಲೂ ಸಾಧ್ಯವಿಲ್ಲ, ಅವನು ನಿನ್ನನ್ನು ಬಾವಿಯಿಂದ ಹೇಗೆ ಎಳೆದ? ಯಾರು ಈ ದೃಶ್ಯವನ್ನು ನೋಡಿದರೂ ನೀವು ಸುಮ್ಮನೆ ನಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದೀರಿ, ಇದೆಲ್ಲ ನಿಮ್ಮ ಕಾಲ್ಪನಿಕ ಕಥೆ ಎಂದು ಅಪಹಾಸ್ಯ ಮಾಡುತ್ತಾರೆ. ಇಬ್ಬರು ಬಾಲಕರಿಗೆ ತುಂಬಾ ದುಃಖವಾಗುತ್ತದೆ. ಆಗ ಅಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಬರುತ್ತಾರೆ. ಅವರು ತಮ್ಮ ಬುದ್ಧಿ ಮತ್ತು ಜ್ಞಾನದಿಂದ ಪ್ರಸಿದ್ಧರಾಗಿರುತ್ತಾರೆ. ಅವರು ಹೇಳುತ್ತಾರೆ, ಈ ಬಾಲಕರು ಹೇಳುತ್ತಿರುವುದು ಸತ್ಯ ಎಂದು. ಇಲ್ಲಿ ಪ್ರಶ್ನೆ ಇರುವುದು, 6 ವರ್ಷದ ಬಾಲಕ ಹೇಗೆ ಈ ಕೆಲಸ ಮಾಡಿದ ಎನ್ನುವುದಲ್ಲ, ಅವನು ಯಾಕೆ ಮಾಡಿದ ಎನ್ನುವುದು. ಇದಕ್ಕೆ ಉತ್ತರ ಎಂದರೆ, ಅಲ್ಲಿ ಅವನಿಗೆ ನೀನು ಚಿಕ್ಕವನು, ಸಾಮರ್ಥ್ಯಹೀನ, ಶಕ್ತಿಹೀನ, ಧೈರ್ಯಹೀನ, ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಲು ಯಾರೂ ಇರಲಿಲ್ಲ. ಸ್ವತಃ ಅವನೇ ತನಗೆ ಈ ಮಾತುಗಳನ್ನು ಹೇಳಿಕೊಳ್ಳಲಿಲ್ಲ. ಅವನ ತಲೆಯಲ್ಲಿ ಇದ್ದದ್ದು ಕೇವಲ ಅವನ ಸ್ನೇಹಿತನನ್ನು ಹೇಗಾದರೂ ಮಾಡಿ ಕಾಪಾಡಬೇಕೆಂಬುದು. ಹಾಗಾಗಿ ಅವನಿಂದ ಈ ಕೆಲಸ ಸಾಧ್ಯವಾಯಿತು ಎಂದು ಹೇಳುತ್ತಾರೆ. ಆಗ ಜನರಿಗೆ ಈ ವಿಷಯದ ಮೇಲೆ ನಂಬಿಕೆ ಬಂದು ಅವರನ್ನು ಹೊಗಳುತ್ತಾರೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಎಂದೂ ನಿಮ್ಮ ಸಾಮರ್ಥ್ಯದ ಮೇಲೆ ಸಂಶಯ ಪಡಬೇಡಿ. ನೀವು ಏನಾದರೂ ಗುರಿ ಹಾಕಿಕೊಂಡರೆ ಅದನ್ನು ಮುಟ್ಟುವ ಮೊದಲು ದಯವಿಟ್ಟು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಲ್ಲಿ ನಮ್ಮ ಬೆನ್ನು ತಟ್ಟುವ ಜನರಿಗಿಂತ ಕಾಲು ಎಳೆಯುವ ಜನರೇ ಹೆಚ್ಚು. ಅವರು ನಮ್ಮ ಗುರಿ ತಿಳಿದುಕೊಂಡು ನಮಗೆ
ಸಮಸ್ಯೆಗಳನ್ನೇ ಉಂಟು ಮಾಡುತ್ತಾರೆ. ನೀವು ನಿಮ್ಮ ಗುರಿಯಲ್ಲಿ ಗೆದ್ದರೆ ಅವರೇ ನಿಮ್ಮನ್ನು ಹೊಗಳುತ್ತಾರೆ. ಇಲ್ಲಿ ಯಾರು ಒಂದೇ ಬಾರಿ ಗೆಲ್ಲುವುದಿಲ್ಲ. ಪ್ರಶ್ನೆ ಇರುವುದು ನೀವು ಎಷ್ಟು ಬಾರಿ ಗೆಲ್ಲುತ್ತೀರಿ ಎನ್ನುವುದಲ್ಲ, ನೀವು ಸೋತಾಗ ಎಷ್ಟು ಬಾರಿ ಮತ್ತೆ ಪ್ರಯತ್ನ ಮಾಡುವ ಧೈರ್ಯ ತೋರಿಸುತ್ತೀರಿ ಎನ್ನುವುದು. ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ ಮುಂದಿನ ಸಂದೇಶದೊಂದಿಗೆ.